ನಿನ್ನೆ ಚಾಮರಾಜಪೇಟೆಯಲ್ಲಿ ಕಿಡಿಗೇಡಿಗಳು ಗೋಮಾತೆ ಹಸುವಿನ 3 ಹಸುವಿನ ಕೆಚ್ಚಲನ್ನು ಕೂದಿದ್ದಾರೆ. ಅದನ್ನು ನಾವು ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ದೋ. ನಮಗೆ ಭಾರಿ ಮನಸ್ಸಿಗೆ ನೋವಾಯಿತು. ಯಾಕಪ್ಪ ಅಂತಂದರೆ ಮನುಷ್ಯ ಬಾಯಿ ಇದೆ, ಅವನಿಗೆ ಏನೇ ಗಾಯ ಆದರೂ ಕೂಡ ಹೇಳ್ಕೊಳ್ತಾನೆ ಒಬ್ಬರ ಹತ್ರ ನನಗಿಂಥ ಗಾಯ ಆಗಿದೆ ಅಂತ. ಆದರೆ ಮೂಕ ಪ್ರಾಣಿಗಳು ಯಾರ ಹತ್ರ ಹೇಳ್ಕೋಬೇಕು? ಅದಕ್ಕೋಸ್ಕರ ಇವತ್ತು ನಮ್ಮ ಮಂಡ್ಯದ SP ಆಫೀಸ್ನಲ್ಲಿ SPR ಮೂಲಕ ಬೆಂಗಳೂರಿನ ಕಮಿಷನರ್ ದಯಾನಂದ್ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಒಂದು ಆಗ್ರಹ ಮಾಡ್ದೋ. ವಿಶೇಷವಾಗಿ ಗೋಮಾತೆಯನ್ನು ಪೂಜೆ ಮಾಡ್ದೋ. ನೋಡಿ, ಇವತ್ತು ಯಾರೇ ಕಿಡಿಗೇಡಿಗಳಾಗಲಿ ಅವ್ರು ಕೂಡಲೇ ಅವ್ರನ್ನ ಬಂಧಿಸ್ಬೇಕು, ಕಾನೂನು ರೀತಿಯಲ್ಲಿ ಬಂಧಿಸಿ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಇವತ್ತು ಅವರು ಖುಷಿ ಪಡ್ತಾ ಇರ್ಬೋದು ಕೂದೆ ಅಂತ. ಅವರು ಕೂದಿರೋದು ಬರೀ ಗೋಮಾತೆ ಕೆಚ್ಚಲ್ಲ, ಅವರ ಎತ್ತ ತಾಯಿಯ ಎದೆಯನ್ನು ಕೂದಿದ್ದಾರೆ. ಅಷ್ಟು ನೋವಾಗ್ತಾಯಿದೆ ನಮಗೆ. ಹಸು ಮತ್ತು ಮಾಲೀಕ ಯಾರಾದರೂ ಆಗಲಿ, ಆದರೆ ಗೋಮಾತೆ ನಮ್ಮದು, ಯಾರ್ದಾರ ಆಗಲಿ ಅದು ಯಾರ ಹತ್ರ ಹೇಳ್ಕೊಳ್ಳುತ್ತೆ? ಆ ಒಂದು ವಿಷಯ ನಾವು ನೋಡಿದ್ಮೇಲೆ ನಮ್ಮ ಮನಸ್ಸಿಗೆ ಭಾರಿ ನೋವಾಗಿ ನಾವು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ನೋವಾಗ್ತಾಯಿದೆ ಮನಸ್ಸಿಗೆ. ಆದರೆ ಇವತ್ತು SP ಆಫೀಸಲ್ಲಿ ಒಂದು ಮನವಿ ಮಾಡಿ ಕೂಡಲೇ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಿ ಅವ್ರನ್ನ ಉಗ್ರ ಶಿಕ್ಷೆ ಒಳಪಡಿಸಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿನ ಕಮಿಷನರ್ ದಯಾನಂದ್ ಸಾಹೇಬರಲ್ಲಿ ನಮ್ಮ ಮಂಡ್ಯದ SP ಸಾಹೇಬರ ಮೂಲಕ ಅವರ ಮನವಿ ಮಾಡಿ ಆಗ್ರಹ ಮಾಡ್ತಾಯಿದ್ದೀವಿ. ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಆಗ್ರಹ. ಜೈ ಹಿಂದ್, ಜೈ ಕರ್ನಾಟಕ. ಶಿವಕುಮಾರ್ ಆರಾಧ್ಯ, ನಾವೆಲ್ಲ ಹಿಂದೂ ಕಾರ್ಯಕರ್ತರು.